ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ SIR ಪ್ರಕ್ರಿಯೆ ಈಗಾಗಲೇ ಮುಗ್ದಿದೆ. ಈಗ ಚುನಾವಣಾ ಆಯೋಗವು ಯಾರ್ಯಾರೆಲ್ಲ ಹೆಸರು SIR ಪಟ್ಟಿಯಿಂದ ಡಿಲೀಟ್ ಆಗಿದೆ ಅವ್ರ ನೇಮ್ದು ಒಂದು ಲಿಸ್ಟ್ ನ ಬಿಡುಗಡೆ ಮಾಡಿದ್ದಾರೆ. ಆ ಲಿಸ್ಟ್ ಹೆಸರು ASDDO ಲಿಸ್ಟ್ ಅಂತ. ASDDO ಅಂದ್ರೆ ಆಬ್ಸೆಂಟ್, ಶಿಫ್ಟೆಡ್, ಡೆತ್, ಡೂಪ್ಲಿಕೇಟ್ ಅಂಡ್ ಅದರ್ ಲಿಸ್ಟ್ ಅಂತ. ನಿಮ್ಗೂ ಕೂಡ ಆ ಲಿಸ್ಟ್ ಅಲ್ಲಿ ನಮ್ ನೇಮ್ ಇದೆಯೋ ಇಲ್ವೋ ಅಂತ ಡೌಟ್ ಇದೆಯಾ? ಹಾಗಿದ್ರೆ ಆ ಲಿಸ್ಟ್ ಅಲ್ಲಿ ನಿಮ್ ನೇಮ್ ಇದೆಯಾ ಇಲ್ವಾ ಅಂತ ಹೇಗ್ ಚೆಕ್ ಮಾಡ್ಕೊಳ್ಳೋದು ಅಂತ ನಾನು ಹೇಳ್ಕೊಡ್ತೀನಿ. ಮಿಸ್ ಮಾಡದೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲು ನೀವು ನಿಮ್ಮ ಮೊಬೈಲ್ ನಲ್ಲಿ ಗೂಗಲ್ ಕ್ರೋಮ್ಗೆ ಹೋಗಿ ಇಲ್ಲಿ CEO ಅಂತ ಟೈಪ್ ಮಾಡಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಕರ್ನಾಟಕ ಅಂತ ಇದೆ ನೋಡಿ. ಈ ಪೇಜ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಗೆ ASDDO ಲಿಸ್ಟ್ ಅಂತ ಕಾಣಿಸ್ತಿದೆ ನೋಡಿ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಿಮ್ಗೆ ಕರ್ನಾಟಕದಲ್ಲಿರೋ ಎಲ್ಲಾ ಜಿಲ್ಲೆಗಳದ್ದು ಲಿಸ್ಟ್ ಕಾಣಿಸುತ್ತೆ ನೋಡಿ. ಇಲ್ಲಿ ನೀವು ನಿಮ್ಗೆ ಯಾವ ಜಿಲ್ಲೆ ಬೇಕು ಆ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಪಕ್ಕದಲ್ಲಿ ಕ್ಲಿಕ್ ಹಿಯರ್ ಟು ವಿಸಿಟ್ ಅಂತ ಐತೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಎಕ್ಸಾಂಪಲ್ ನಾನಿಲ್ಲಿ ಬೆಂಗಳೂರು ಅರ್ಬನ್ ಲಿಸ್ಟ್ ತಗೊಂಡಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಕಾನ್ಸ್ಟಿಟ್ಯೂಯೆನ್ಸಿ ನಂಬರ್ ಕಾಣಿಸ್ತಿದೆ ನೋಡಿ. ಇಲ್ಲಿ ನಿಮ್ದು ಯಾವ ಕಾನ್ಸ್ಟಿಟ್ಯೂಯೆನ್ಸಿ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಲಿಸ್ಟ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ದು ಪಾರ್ಟ್ ನಂಬರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಈ ರೀತಿ PDF ಫೈಲ್ ಓಪನ್ ಆಗುತ್ತೆ. ನೀವು ಇದನ್ನ ಗೂಗಲ್ ಡ್ರೈವ್ ಅಲ್ಲಿ ಸೇವ್ ಮಾಡ್ಕೊಳ್ಳಿ. ಸೇವ್ ಆದ್ಮೇಲೆ ಇಲ್ಲಿ ಸರ್ಚ್ ಸಿಂಬಲ್ ಇದೆ ನೋಡಿ, ಇಲ್ಲಿ ನಿಮ್ ನೇಮ್ ನ ಎಂಟರ್ ಮಾಡಿ ಸರ್ಚ್ ಕೊಡಿ. ಇಲ್ಲಿ ಏನಾದ್ರೂ ನಿಮ್ ನೇಮ್ ಬಂದ್ರೆ SIR ಅಲ್ಲಿ ನಿಮ್ ನೇಮ್ ಡಿಲೀಟ್ ಆಗಿದೆ ಅಂತ ಅರ್ಥ. ಇಲ್ಲೇನಾದ್ರೂ ನಿಮ್ ನೇಮ್ ಬರ್ಲಿಲ್ಲ ಅಂದ್ರೆ ನಿಮ್ದು SIR ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿದೆ ಅಂತ ಅರ್ಥ. ಹಾಗೆ ನೀವು ಇಲ್ಲಿ ನೋಡಬಹುದು, ಇಲ್ಲಿ ಸೀರಿಯಲ್ ನಂಬರ್, ಎಪಿಕ್ ನಂಬರ್, ಎಲೆಕ್ಟಾರ್ ನೇಮ್, ರಿಲೇಟಿವ್ ಡೀಟೇಲ್ಸ್, ಡೇಟ್ ಆಫ್ ಬರ್ತ್, ಏಜ್, ಹಾಗೆ ಯಾವ ರೀಸನ್ ಗೆ ಅವ್ರದ್ದು ನೇಮ್ ಡಿಲೀಟ್ ಆಗಿದೆ ಅನ್ನೋ ಡೀಟೇಲ್ಸ್ ಕೂಡ ಇಲ್ಲಿ ಎಂಟರ್ ಮಾಡಿರ್ತಾರೆ. ಹಾಗೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ವೆಬ್ಸೈಟ್ ಲಿಂಕ್ ಹಾಕಿರ್ತೀನಿ, ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇಷ್ಟ ಮಾಡಿದ್ರೆ ಸಾಕು, ನೀವು ಮನೆಯಲ್ಲೇ ಕುತ್ಕೊಂಡು ನಿಮ್ದು SIR ಲಿಸ್ಟ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಶೇರ್ ಮಾಡಿ. ಹಾಗೆ ನನ್ನ ಅಕೌಂಟ್ ನ ಫಾಲೋ ಮಾಡಿ. ಥ್ಯಾಂಕ್ ಯು.